ಈ ಕತೆ 2010ರಲ್ಲಿ ನಡೆದಿರುವುದು. ನಮ್ಮ ತುಮಕೂರು ಸಿಟಿ ಹತ್ತಿರ ಇರೋ ಹನುಮಂತಪುರದಲ್ಲಿ ನಡೆದಿರುವ ಕತೆ. ಆದರೆ ಈ ಕತೆ ಹೇಳಿರುವವರು ನಮ್ಮ ಸಬ್ಸ್ಕ್ರೈಬರ್ ಆದ ಅಜಯ್. ಅವರಿಗೆ 16 ವರ್ಷವಿರುವಾಗ ನಡೆದಿರುವಂತಹ ಘಟನೆ. ಅದು ಅಕ್ಟೋಬರ್ನ ತಿಂಗಳು. ಆದರೆ ಪಿತೃಪಕ್ಷ ಮುಗಿಯುವ ಟೈಮ್. ಅವನು ಹನುಮಂತಪುರದಲ್ಲಿರೋ ಸಣ್ಣ ಸಂಬಂಧಿಕರ ಮನೆಗೆ ಹೋಗಿದ್ದ. ಆ ದಿನ ಭಾನುವಾರ. ದಿನವಿಡೀ ಖುಷಿಯಾಗಿ ಆಟ ಆಡಿ ಊಟ ಎಲ್ಲ ಮುಗಿಸಿ ರಾತ್ರಿ ಹೊರಡೋ ಹೊತ್ತಿಗೆ ಸರಿಯಾಗಿ 11 ಗಂಟೆ ಆಗಿತ್ತು. ಸಂಬಂಧಿಕರು ಪ್ರೀತಿಯಿಂದ ಮಾಡಿದ ಮಟನ್ ಸಾಂಬಾರನ್ನು ಪಾರ್ಸಲ್ ಮಾಡಿ ಒಂದು ಟಿಫನ್ ಬಾಕ್ಸ್ಗೆ ಹಾಕಿ ಕೊಟ್ಟಿದ್ದರು. ಅಜಯ್ ಸೈಕಲ್ನಲ್ಲಿ ಬಂದಿರೋದ್ರಿಂದ ಅದರಲ್ಲಿ ಹೋಗೋಕೆ ಹೊರಟರು. NH4 ಹೈವೇ ಪಕ್ಕ ಕ್ರಾಸ್ ಮಾಡಿ ತನ್ನ ಏರಿಯಾಗೆ ಹೋಗೋಕೆ ಹೊರಟ. ಹೈವೇಯಲ್ಲಿ ರಾತ್ರಿ 11 ಗಂಟೆಗೆ ಗಾಡಿಗಳ ಓಡಾಟ ತುಂಬಾನೇ ಕಮ್ಮಿ ಆಗಿತ್ತು. ಅಜಯ್ ತನ್ನ ಪಾಡಿಗೆ ಸೈಕಲ್ ತುಳಿಯುತ್ತಾ ಏನೋ ಒಂದು ಹಳೆಯದಾದ ಹಾಡನ್ನು ಹಾಡಿಕೊಂಡು ಬರ್ತಾ ಇದ್ದ. ಮನೆಗೆ ಹೋಗ್ಬಿಟ್ಟು ಹೊಟ್ಟೆ ಬೇರೆ ಹಸಿತಾ ಇದೆ, ಇನ್ನೊಂದ್ಸತಿ ಊಟ ಮಾಡೋಣ ಅಂತ ಅಂದ್ಕೊಂಡು ಸೈಕಲ್ ತುಳ್ಕೊಂಡು ಬರ್ತಾ ಇದ್ದ. ಹಾಗೆ ನಿಧಾನಕ್ಕೆ ಹೋಗ್ತಾ ಇರುವಾಗ ಹಿಂದಿನಲ್ಲಿ ಒಂದು ಧ್ವನಿ ಬಂತು. ಆ ಧ್ವನಿ ಏನಂತ ಅಂದರೆ, ನಾನು ಬರಲಾ? ಅಜಯ್ ಯಾರೋ ಕರಿತಾ ಇರಬೇಕು ಅಂತೇಳಿ ತಲೆ ತಿರುಗಿಸಿ ನೋಡ್ದ. ಸರಿ ಬನ್ನಿ, ಎಲ್ಲಿ ಬಿಡಬೇಕು ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಅಂತ ಹೇಳಿದ. ಅಂತ ಹೇಳಿ ಸೈಕಲ್ ತುಳಿಯೋಕೆ ಶುರು ಮಾಡಿದ. ಸ್ವಲ್ಪ ದೂರ ಹೋದ ಮೇಲೆ ಏನೋ ಒಂಥರ ಅವನಿಗೆ ಡೌಟ್ ಬಂತು. ಯಾರದು ಅಂತ ಹೇಳಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ. ರಾತ್ರಿ ನನ್ನ ಜೊತೆ ಬರೋಕೆ ಕೇಳಿದ್ದು ಅಂತ ಹಿಂತಿರುಗಿ ನೋಡಿದ್ರೆ ಅಲ್ಲಿ ಯಾರು ಕೂಡ ಇರಲಿಲ್ಲ. NH4 ರಸ್ತೆ ಪಕ್ಕದಲ್ಲಿ ದಟ್ಟ ಕತ್ತಲೆ ಕೂಡ ಇತ್ತು. ಬರೀ ಮರಗಳ ನೆರಳು ಮಾತ್ರ ಇತ್ತು. ಅರೆ, ಯಾವುದೋ ಗಾಡಿ ಸೌಂಡ್ ಇರಬೇಕು, ಅದು ಯಾರು ದೂರದಲ್ಲಿ ಮಾತಾಡ್ತಾ ಇರಬೇಕು ಅಂದ್ಕೊಂಡು ಅಜಯ್ ತನ್ನನ್ನೇ ತಾನು ಸಮಾಧಾನ ಮಾಡಿಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋಕ್ಕೆ ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಂತಂದರೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನಸ್ಸಿನಲ್ಲಿ ಒಂದು ಚೂರು ಭಯ ಶುರುವಾಯಿತು. ಹೀಗೆ ಸ್ವಲ್ಪ ಇನ್ನೇನು ದೂರ ಹೋಗೋಷ್ಟರಲ್ಲಿ ಆ ಧ್ವನಿ ಮತ್ತೆ ಬಂತು. ಈ ಸಾರಿ ಅದು ಒಂಥರ ತುಂಬಾ ಸಿಟ್ಟಾಗಿರೋ ಹೆಂಗಸಿನ ಧ್ವನಿ ಆಗಿತ್ತು. ನಾನು ಬರ್ತೀನಂದೆ, ಎಲ್ಲರೂ ಬಿಡೋತ್ತಾನೆ ನನ್ನನ್ನು ಕರ್ಕೊಂಡೋಗಿ, ಒಬ್ಬನೇ ಹೋಗ್ತಾ ಇದೆಯಾ ಅಂತ ಹೇಳಿತು. ಈ ಸಾರಿ ಅಜಯ್ಗೆ ನಿಜವಾಗ್ಲೂ ಕೂಡ ತುಂಬಾ ಶಾಕ್ ಆಗೋಯ್ತು. ಯಾರದು ಅಂತೇಳಿ ಗಟ್ಟಿಯಾಗಿ ಕೂಗಿದ. ಆದರೆ ಕತ್ತಲಿನಿಂದ ಯಾವ ಉತ್ತರನೂ ಕೂಡ ಬರಲಿಲ್ಲ. ಏನೋ ಇರಬೇಕು ಅಂತೇಳಿ ಅಜಯ್ ತುಂಬಾ ಭಯದಿಂದ ಸೈಕಲನ್ನು ಜೋರಾಗಿ ತುಳಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಆದರೆ ಏನಾಗ್ತಿತ್ತಂದರೆ, ಅವನು ಎಷ್ಟೇ ಪ್ರೆಷರ್ ಕೊಟ್ಟು ಸೈಕಲ್ ತುಳಿದ್ರೂ ಸೈಕಲ್ ನಿಧಾನವಾಗಿ ಚಲಿಸ್ತಾ ಇತ್ತು. ಅಜಯ್ ಬೆವರಲು ಶುರು ಮಾಡಿದ. ಅವನಿಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಆದರೆ ಆ ಸಮಯದಲ್ಲಿ ಆ ಸ್ತ್ರೀ ಧ್ವನಿ ಆ ಸರಿ ಅವನ ಹತ್ತಿರದಲ್ಲಿರೋ ಥರನೇ ಬಂತು. ಆದರೆ ಈ ಸರಿ ಈ ಧ್ವನಿ ಕೇಳಿದ ರೀತಿ ಬೇರೆ ಥರನೇ ಇತ್ತು. ನನಗೂ ಕೊಡ್ತೀಯಾ ಮಟನ್ ಸಾಂಬಾರನ್ನ? ನನಗೂ ಕೂಡ ಹೊಟ್ಟೆ ತುಂಬಾ ಹಸಿತಾ ಇದೆ. ಅಜಯ್ಗೆ ತುಂಬಾ ಭಯವಾಗಲು ಶುರುವಾಯಿತು. ಅವನ ಹಾರ್ಟ್ ಬೀಟ್ ಕೂಡ ಜೋರಾಗಿ ಬಡ್ಕೊತಾ ಇತ್ತು. ಮಟನ್ ಸಾಂಬಾರ್ ಪಾರ್ಸಲ್ ಮಾಡಿರೋದು ಯಾರಿಗೂ ಗೊತ್ತಿರಲಿಲ್ಲ. ಹಾಗಾದರೆ ಇದು ಭೂತನೇ ಇರಬಹುದು ಅಂತ ಯೋಚನೆ ಮಾಡಿದ ಹೊತ್ತಿಗೆ ಅವನಿಗೆ ತುಂಬಾ ಭಯ ಆಗೋಕ್ಕೆ ಶುರುವಾಯಿತು. ಸೈಕಲ್ನ ಮೇಲೆ ನಿಯಂತ್ರಣ ತಪ್ಪಿ ದಪ್ಪ ಅಂತ ಕೆಳಗೆ ಬಿದ್ದುಬಿಟ್ಟ. ಅವನು ಬಿದ್ದ ರಭಸಕ್ಕೆ ಟಿಫನ್ ಬಾಕ್ಸ್ನ ಓಪನ್ ಆಗಿಬಿಡ್ತು. ಬಿಸಿ ಸಾಂಬಾರೆಲ್ಲ NH4 ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿ ಆಗೋಯ್ತು. ಅವನು ಏನು ತಂದಿದ್ದ ಸಾಂಬಾರು ಮಟನ್ ಎಲ್ಲನ ಹಾಗಾಗಿ ಮೇಲಕ್ಕೆ ಹೋಗಿ ಖಾಲಿ ಆಗ್ತಾ ಇತ್ತು. ಅದನ್ನೆಲ್ಲ ನೋಡಿ ಅವನಿಗೆ ತುಂಬಾ ಭಯ ಆಗಲು ಶುರುವಾಗೋಯ್ತು. ಕೈ ಕಾಲೆಲ್ಲ ನಡುಗ್ತಾ ಇತ್ತು. ಅಜಯ್ ಏನೋ ಒಂದು ಧೈರ್ಯ ಬಂತು. ಅವನು ತಕ್ಷಣವೇ ಸೈಕಲ್ ಎತ್ಕೊಂಡು ಹಿಂತಿರುಗಿ ನೋಡದೆ ಸೂಪರ್ ಫಾಸ್ಟಾಗಿ ಮನೆಗೆ ಸೈಕಲ್ ತುಳ್ಕೊಂಡು ಹೋಗ್ಬಿಟ್ಟ. ಮನೆಗೆ ಬಂದ ಕೂಡಲೇ ಆ NH4 ರಸ್ತೆಯಲ್ಲಿ ಆಗಿದ್ದು ಪ್ರತಿಯೊಂದನ್ನು ಕೂಡ ಅಪ್ಪ ಅಮ್ಮನಿಗೆ ಹೇಳಿದ. ಅವರೆಲ್ಲ ಅವನಿಗೆ ಸಮಾಧಾನ ಮಾಡಿದ್ರು. ಸರಿ ಮಗ ಮಲ್ಕೋ, ಬೆಳಗ್ಗೆದ ಮೇಲೆ ಏನೋ ಒಂದು ಮಾಡಿದ್ರಾಯ್ತು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಅವನು ಮಲಗಿಸಿದ್ರು. ಆದರೆ ಮರುದಿನ ಬೆಳಗ್ಗೆ ಅಜಯ್ ಎದ್ದಾಗ ವಿಪರೀತ ಜ್ವರ. ಚಿಕಿತ್ಸೆಗೆ ಆಸ್ಪತ್ರೆಗೆ ಕರ್ಕೊಂಡೋದ್ರು ಕೂಡ ಜ್ವರ ಕಮ್ಮಿ ಆಗ್ತಾ ಇಲ್ಲ. ಅಪ್ಪ ಅಮ್ಮನಿಗೆ ರಾತ್ರಿ ನಡೆದ ಘಟನೆ ಹೀಗಾಗಿದೆ ಅಂತೇಳಿ ಅರ್ಥ ಆಯಿತು. ಅವರು ತಕ್ಷಣವೇ ಹನುಮಂತಪುರದಲ್ಲಿರೋ ಯಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದರು. ವಿಶೇಷವಾಗಿ ಪೂಜೆ ಕೂಡ ಮಾಡಿದ್ರು. ಅಲ್ಲಿನ ಅರ್ಚಕರು ಅವನಿಗೆ ಕೆಟ್ಟ ಶಕ್ತಿಗಳಿಂದ ರಕ್ಷಣೆ ಸಿಗಲಿ ಅಂತೇಳಿ ಒಂದು ಯಂತ್ರವನ್ನು ಕೂಡ ಕಟ್ಟಿದರು. ಅದಾದ ಮೇಲೆ ಸ್ವಲ್ಪ ಹೊತ್ತಿನ ನಂತರ ಜ್ವರ ಕೂಡ ಕಮ್ಮಿ ಆಯಿತು. ಆಗ ಅಜಯ್ ಸಹಜ ಸ್ಥಿತಿಗೆ ಬಂದ. ಈಗಲೂ ಕೂಡ ಅಜಯ್ಗೆ ಆ ಘಟನೆಗಳು ನೆನಪಾಗ್ತಾನೆ ಇರ್ತವೆ. ಅಜಯ್ 11 ಗಂಟೆ ರಾತ್ರಿ ಹೊತ್ತಿಗೆ NH4 ಹೈವೇಯಲ್ಲಿ ಸೈಕಲ್ ತಗೊಂಡು ಹೋಗೋದನ್ನೇ ನಿಲ್ಲಿಸಿಬಿಟ್ಟ. ಸ್ನೇಹಿತರೆ, ಇದು ನಿಜವಾಗಿಯೂ ನಡೆದಿರುವ ಘಟನೆ. ನಿಮಗೆ ಈ ಕತೆ ಏನಾದ್ರು ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲೂ ಇದೇ ರೀತಿಯ ಘಟನೆಗಳನ್ನ ನಡೆದಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ತುಮಕೂರು ಕೊರಟಗೆರೆ ರಸ್ತೆಯು ಬೆಳಗಿನ ಹೊತ್ತಿನಲ್ಲಿ ಎಷ್ಟು ಸುಂದರವಾಗಿರುತ್ತದೆಯೋ ರಾತ್ರಿ ಹೊತ್ತಿನಲ್ಲಿ ಅಷ್ಟೇ ಭಯಾನಕವಾಗಿರುತ್ತದೆ.
ಹಗಲು ವೇಳೆಯಲ್ಲಿ ಯಾರಿಗೂ ಗೊತ್ತಾಗದ ಈ ರಸ್ತೆಯ ನಿಜವಾದ ರಹಸ್ಯವನ್ನು ಕೆಲವು ಟ್ರಕ್ ಚಾಲಕರು, ಸ್ಥಳೀಯ ಅಂಗಡಿಯ ಮಾಲೀಕರು ಮತ್ತು ರಾತ್ರಿ ಪ್ರಯಾಣಿಕರು ಮಾತ್ರ ಬಲ್ಲವರು. ಅವರ ಪ್ರಕಾರ ಈ ರಸ್ತೆಯ ಕೆಲವು ಮೈಲಿಗಳ ಭಾಗದಲ್ಲಿ ವಿಚಿತ್ರ ಘಟನೆಗಳು ಆಗುತ್ತವೆ. ಕಾರ್ಗಳು ಸಡನ್ ಆಗಿ ನಿಲ್ಲುತ್ತವೆ, ಮಂಜಿನಲ್ಲಿ ಆಕೃತಿಗಳು ಕಾಣುವುದು, ಅಥವಾ ಯಾವುದೇ ವಾಹನವಿಲ್ಲದಿದ್ದರೂ ಟ್ರಕ್ಗಳ ಶಬ್ದ ಕೇಳಿಸುವುದು. ಕೆಲವರು ಹೇಳ್ತಾರೆ ಆ ದಾರಿಯಲ್ಲಿ ಒಂದು ಹಳೆಯ ಅಪಘಾತ ನಡೆದಿತ್ತು, ಅದೇ ಪ್ರದೇಶದಲ್ಲಿ ವಿಚಿತ್ರ ಶಬ್ದಗಳು ಕೇಳುತ್ತವೆ, ಯಾರಾದರೂ ಕೂಗಿದಂತೆ ಭಾಸವಾಗುತ್ತದೆ. ಈ ಕಥೆಯನ್ನು ಶುರು ಮಾಡೋದಕ್ಕಿಂತ ಮೊದಲು ಇದೇ ರೀತಿಯ ಹಾರರ್, ಮಿಸ್ಟೀರಿಯಸ್ ಅಂಡ್ ಹಿಸ್ಟಾರಿಕಲ್ ವಿಡಿಯೋಗಳು ನಿಮ್ಗೆ ಏನಾದರೂ ಬೇಕಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಇವಾಗ ಶುರುವಾಗಲಿದೆ. ಒಂದು ಶನಿವಾರ ರಾತ್ರಿ 5 ಮಂದಿ ಸ್ನೇಹಿತರು, ಕಿರಣ್, ರಘು, ಪ್ರಥಮ್, ಅನು ಮತ್ತು ದೀಪಕ್ ಕೋಟೆಗೆರೆಗೆ ತನ್ನ ಸ್ನೇಹಿತನ ಮದುವೆಗೆ ಬಂದಿದ್ರು. ಮದುವೆ ಮುಗಿಸಿ ವಾಪಸ್ ತುಮಕೂರಿಗೆ ಹಿಂತಿರುಗುತ್ತಿದ್ದರು. ಮಳೆ ನಿಂತಿದ್ದರೂ ಹೈವೇಯಲ್ಲಿ ತೇವ, ಮಂಜು ಹಾಗೂ ಶೀತದ ಗಾಳಿ. ಅವರು ನಗುತ್ತಾ ಹಾಡುತ್ತಾ ಹೊರಟರು. ಆದರೆ ಮಧ್ಯರಾತ್ರಿ 12:30 ಬಳಿಕ ರಸ್ತೆ ಖಾಲಿಯಾಗುತ್ತಿದ್ದಂತೆ ವಾತಾವರಣ ಬದಲಾಯಿತು. ಹೆಡ್ಲೈಟ್ ಬೆಳಕಿನಲ್ಲಿ ರಸ್ತೆಯ ಮುಂದಿನ ಕತ್ತಲೆಯೊಳಗೆ ನುಗ್ಗುತ್ತಿದ್ದಂತೆ ಅನು ಸಡನ್ ಆಗಿ ಕೇಳಿದಳು, ನಿಮಗೆ ಯಾರಾದರೂ ಆ ರಸ್ತೆ ಬದಿಯಲ್ಲಿ ಯಾರಾದರೂ ನಿಂತಿರೋದು ನಿಮಗೆ ಕಾಣಿಸ್ತಿದೆಯಾ? ಎಲ್ಲರೂ ಗಾಬರಿಯಿಂದ ನೋಡಿದರು. ಬಿಳಿ ಬಟ್ಟೆ ಹಾಕಿಕೊಂಡ ಮಹಿಳೆ ರಸ್ತೆಯ ಬದಿಯಲ್ಲಿ ನಿಂತಿದ್ದಳು. ಕಾರು ಹತ್ತಿರ ಹೋದಾಗ ಆಕೆ ಕಾಣೆಯಾಗ್ಬಿಟ್ಲು. ಅವರು ಮುಂದಕ್ಕೆ ಹೋದರು. ಕಾರ್ ಸಡನ್ ಆಗಿ ನಿಂತು ಹೋಯಿತು. ಇಂಜಿನ್ ಎಷ್ಟೇ ಪ್ರಯತ್ನ ಪಟ್ಟರೂ ಸ್ಟಾರ್ಟ್ ಆಗ್ತಾ ಇಲ್ಲ. ಮೊಬೈಲ್ನಲ್ಲಿ ನೋಡಿದ್ರೆ ಸಿಗ್ನಲ್ ಕೂಡ ಇಲ್ಲ. ಆ ಕ್ಷಣದಲ್ಲಿ ಹಿಂದಿನಿಂದ ಒಂದು ಟ್ರಕ್ ಕೂಡ ಬಂತು. ಸಡನ್ ಆಗಿ ಟ್ರಕ್ ಕೂಡ ನಿಂತು ಚಾಲಕ ಕೂಗಿ ಹೇಳಿದ, ಈ ಸಮಯದಲ್ಲಿ ನಿಲ್ಲಬೇಡಿ, ಈ ಹಾದಿ ಸುರಕ್ಷಿತವಲ್ಲ ಅಂತ ಹೇಳಿ ಸ್ಪೀಡಾಗಿ ಹೊರಟೋದ. ಹಾಗೂ ಈಗ ಕಾರು ಕೂಡ ಸ್ಟಾರ್ಟ್ ಆಯಿತು. ಅವರ ಮುಂದಕ್ಕೆ ಹೊರಟರು. ಕೆಲವು ಕಿಲೋಮೀಟರ್ ಹೋದ ಬಳಿಕ ರಸ್ತೆ ಬದಿಯಲ್ಲಿ ಒಂದು ಸಣ್ಣ ದೇವಾಲಯ ಕಂಡಿತು. ಅದರಲ್ಲಿ ಬೆಳಕು ಹೊತ್ತಿತ್ತು. ಅವರು ಅಲ್ಲಿ ನಿಂತು ಸ್ವಲ್ಪ ಸಮಾಧಾನ ಮಾಡ್ಕೊತಾ ಇದ್ರು. ದೇವಸ್ಥಾನದ ಪಕ್ಕದಲ್ಲಿ ವಯಸ್ಸಾದ ಪುರೋಹಿತನೊಬ್ಬ ಕುಳಿತಿದ್ದ. ಕಿರಣ್ ಕೇಳಿದ, ಅಯ್ಯ, ಈ ರಸ್ತೆಯಲ್ಲಿ ಏನು ವಿಚಿತ್ರ ಆಗ್ತಾ ಇದೆ, ಏನದು ನಿಮ್ಗೇನಾದ್ರು ಗೊತ್ತಾ? ಪುರೋಹಿತ ಹೇಳಿದ ಶಾಂತವಾಗಿ, ಈ ದಾರಿಯಲ್ಲಿ ವರ್ಷಗಳ ಹಿಂದೆ ಒಂದು ಭಯಾನಕ ಅಪಘಾತವಾಯಿತು ಮಗ. ಒಂದು ಬಸ್ ಓವರ್ಟೇಕ್ ಮಾಡಲು ಯತ್ನಿಸಿ ಕಣಿವೆಗೆ ಬಿದ್ದಿತು. ಆ ಬಸ್ನ ಪ್ರಯಾಣಿಕರಲ್ಲಿ ಹಲವಾರು ಸತ್ತರು, ಕೆಲವರು ದೇಹಗಳು ಸಿಗಲಿಲ್ಲ. ಅಂದಿನಿಂದ ಕೆಲವರು ಹೇಳ್ತಾರೆ, ರಾತ್ರಿ ಸಮಯದಲ್ಲಿ ಅವರ ಆತ್ಮಗಳು ರಸ್ತೆಯ ಮೇಲೆ ಕಾಣಿಸುತ್ತವೆ ಅಂತ. ಅವರು ಬೆಚ್ಚಿ ಬಿದ್ದರು. ಪುರೋಹಿತ ಇನ್ನೂ ಹೇಳಿದ, ನೀವು ಈ ರಾತ್ರಿ ಪ್ರಯಾಣ ಮಾಡಬೇಡಿ, ಮಂಜು ಬೀಳುವ ಹೊತ್ತಿನಲ್ಲಿ ಈ ರಸ್ತೆ ಜೀವಂತವಲ್ಲ. ಈ ಮಾತನ್ನು ಕೇಳಿದ ಎಲ್ಲರಿಗೂ ತುಂಬಾನೇ ಭಯವಾಯಿತು. ಅವರು ಅಲ್ಲಿಂದ ಹೊರಟರು. ಆದರೆ ಕೆಲವು ಕಿಲೋಮೀಟರ್ ಮುಂದೆ ರಸ್ತೆ ಪಕ್ಕದಲ್ಲಿ ಒಂದು ಸಣ್ಣ ಬಸ್ ನಿಂತಿತ್ತು. ಹಳೆಯ ಬಣ್ಣದ ಕಂದು ಬಣ್ಣದ ಬಸ್. ಅದರೊಳಗೆ ಬೆಳಕು ಹೊತ್ತಿತ್ತು. ಯಾರಾದರೂ ಇದ್ದೀರಾ ಎಂದು ರಘು ಕೂಗಿದ. ಉತ್ತರನೇ ಬರಲಿಲ್ಲ. ಅವರು ಹತ್ತಿರ ಹೋದಾಗ ಬಸ್ನ ಕಿಟಕಿಯ ಒಳಗೆ 100 ಕೈಗುರುತುಗಳು ಕಾಣುತ್ತಿದ್ದವು. ಒಳಗೆ ಯಾರೂ ಇರಲಿಲ್ಲ. ಅವರು ಹಿಂತಿರುಗಿ ಕಾರಿಗೆ ಬಂದರು. ಕಾರು ಸ್ಟಾರ್ಟ್ ಆಗುತ್ತಿದ್ದಂತೆ ಹಿಂದಿನ ಮಿರರ್ನಲ್ಲಿ ಬಸ್ನ ಬೆಳಕು ಮಾಯವಾಯಿತು. ಅವರು ಕಾರಲ್ಲಿ ಹೋಗುತ್ತಿರುವಾಗ ಯಾರೋ ಹಿಂದೆ ಜೋರಾಗಿ ಉಸಿರಾಡಿದಂತೆ ಶಬ್ದ ಕೇಳಿಸಿತು. ಅನು ಕಿರುಚಿದ್ದಳು, ಯಾರೋ ಹಿಂಬದಿಯಲ್ಲಿದ್ದಾರೆ. ಎಲ್ಲರೂ ತಿರುಗಿ ನೋಡಿದರು. ಅಲ್ಲಿ ಯಾರೂ ಇರಲಿಲ್ಲ. ಕಾರಿನ ವೇಗ ಕೂಡ ಜಾಸ್ತಿ ಮಾಡಿಕೊಂಡ್ರು. ರಸ್ತೆ ಮಂಜಿನಿಂದ ತುಂಬಿ ಹೋಯಿತು. ಕತ್ತಲೆ ಮಧ್ಯೆ ಒಂದು ಸದ್ದಿಲ್ಲದ ವಾತಾವರಣ. ಆಗ ರಸ್ತೆಯ ಮಧ್ಯೆ ಬಿಳಿ ಸೀರೆ ಹಾಕಿಕೊಂಡ ಮಹಿಳೆ ಮತ್ತೆ ಕಾಣಿಸಿಕೊಂಡಳು. ಈ ಬಾರಿ ಅವಳು ಹತ್ತಿರ ಬಂದು ಮುಖ ತೋರಿಸಿದಳು. ರಕ್ತದ ಚುಕ್ಕೆಗಳು, ಗಾಯದ ಗುರುತುಗಳು. ಅವಳು ಕೂಗಿದಂತೆ ಶಬ್ದ ಕೇಳಿಸಿತು. ಕಿರಣ್ ಕಾರು ವೇಗವಾಗಿ ಓಡಿಸಿದ. ಆದರೆ ಎಷ್ಟೇ ಓಡಿಸಿದರೂ ಅದೇ ಸ್ಥಳ ಮತ್ತೆ ಮತ್ತೆ ಕಾಣಿಸ್ತಾ ಇತ್ತು. ಅವರು ಗೊಂದಲಗೊಳಗಾದರು. ಕೊನೆಗೆ ಅವರು ಒಂದು ಹಳ್ಳಿಯ ಬದಿಯಲ್ಲಿ ಕಾರು ನಿಲ್ಲಿಸಿದರು. ಅಲ್ಲಿ ಕೆಲವರು ಬೆಂಕಿ ಕಾಯಿಸ್ತಾ ರಸ್ತೆ ಬದಿಯಲ್ಲಿ ಕೂತಿದ್ದರು. ಒಬ್ಬ ವೃದ್ಧ ಕೇಳಿದ, ನೀವು
ಆ ರಸ್ತೆಯಿಂದನೇ ಬಂದಿದ್ದೀರಾ? ರಾತ್ರಿ ಹೋಗ್ಬೇಡಿ ಅಯ್ಯ. ಅನೇಕರು ಅಲ್ಲಿ ಭಯಾನಕ ಅನುಭವ ಹೇಳ್ತಾರೆ. ಕೆಲವರು ಹಿಂತಿರುಗಿ ಬಂದೇ ಇಲ್ಲ ಅಂತ ಮಾತುಗಳು ಕೂಡ ಹೇಳ್ತಾರೆ. ಹಾಗಂತ ಹೇಳಿ ಅವರು ಸೈಲೆಂಟ್ ಆಗೋದ್ರು. ಬೆಳಗಿನ ಸೂರ್ಯೋದಯ ವೇಳೆಗೆ ಅವರು ತುಮಕೂರಿಗೆ ತಲುಪಿದರು. ಅವರಲ್ಲಿ ಯಾರಿಗೂ ಆ ರಾತ್ರಿ ಘಟನೆ ಮರೆಯಲು ಆಗಲೇ ಇಲ್ಲ. ರಘು ರಾತ್ರಿ ನಿದ್ರೆ ಕೂಡ ಮಾಡೋದೇ ಇಲ್ಲ. ಅನು ಕಣ್ಣಿನಲ್ಲಿ ಆಕೆಯ ಮುಖ ನೆನೆದು ನಡುಗುತ್ತಿದ್ದಳು. ಸ್ಥಳೀಯರು ಇಂದಿಗೂ ಹೇಳ್ತಾರೆ, ತುಮಕೂರು ಟು ಕೊರಟಗೆರೆ ರಸ್ತೆಯು ರಾತ್ರಿ ಜೀವಂತವಾಗಿರುತ್ತದೆ. ಕೆಲವು ಸ್ಥಳಗಳಲ್ಲಿ ಶಬ್ದಗಳು, ಬಿಳಿಯ ಬೆಳಕು ಮತ್ತು ಅವಳ ಧ್ವನಿಗಳು ಕೇಳಿಸುತ್ತವೆ. ಯಾರಾದರೂ ಮಧ್ಯರಾತ್ರಿ ಪ್ರಯಾಣ ಮಾಡಿದರೆ ಅವರು ಹಿಂತಿರುಗುವಾಗ ಸಮಯ ಬದಲಾಗಿರುತ್ತದೆ. ಕೆಲವು ಗಂಟೆಗಳು ಕೂಡ ಕಳೆದು ಹೋಗಿರುತ್ತವೆ. ಟ್ರಕ್ ಚಾಲಕರು ಇಂದಿಗೂ ಎಚ್ಚರಿಕೆ ನೀಡ್ತಾರೆ, ಮಧ್ಯರಾತ್ರಿ 12ರ ನಂತರ ಈ ಹಾದಿಯಲ್ಲಿ ಅಡ್ಡಾಡಬೇಡಿ. ಯಾರಾದರೂ ನಿಂತಂತೆ ಕಾಣ್ತಾರೆ, ಕೈ ಬೀಸುತ್ತಾರೆ, ಆದರೆ ಅವರ ನೆರಳು ನೆಲಕ್ಕೆ ಬೀಳುತ್ತಿರೋದಿಲ್ಲ. ಅಂತೂ ಆ ಸ್ನೇಹಿತರ ಗುಂಪಿನ ಜೀವನ ಆ ರಾತ್ರಿ ಬದಲಾಗ್ಬಿಡ್ತು. ಪ್ರತಿಯೊಬ್ಬರೂ ವಿಭಿನ್ನ ರೀತಿಯಲ್ಲಿ ಭಯವನ್ನು ಅನುಭವಿಸುತ್ತಿದ್ದರು. ಆದರೆ ಎಲ್ಲರಿಗೂ ಒಂದು ಪ್ರಶ್ನೆ ಉಳಿಯಿತು, ಆ ರಸ್ತೆಯು ನಿಜವಾಗಿಯೂ ಜೀವಂತವೋ ಅಥವಾ ಅದು ಯಾರೋ ಬಿಟ್ಟ